ಚಾರ್ಜ್ ಕೊಟ್ಟು ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ನಮ್ಮದು ಆ್ಯನಿವರ್ಸರಿ. ಇವತ್ತು ಎಷ್ಟು ವರ್ಷ ಇರ್ಬೋದು ನೀವೇ ಗೆಸ್ ಮಾಡಿ ನೋಡಿ. ನಮ್ಮದು ಬಂದು 24th ಆ್ಯನಿವರ್ಸರಿ ಈ ಸತಿ ಬಂದು. ಇವತ್ತು ಎಲ್ಲೂ ಹೋಗ್ತಾ ಇಲ್ಲ, ಅಂದರೆ ಫಸ್ಟೇ ನಾವು ಇದಕ್ಕೆ ಹೋಗಿ ಬಂದ್ವಿ, ಧರ್ಮಸ್ಥಳ ಕುಕ್ಕೆಗೆ ಹೋಗಿ ಬಂದ್ವಿ. ಇವತ್ತು ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ಒಂದು 4 ದಿವಸದ ಮುಂಚೆನೇ ನಾವು ಫಸ್ಟೇ ಧರ್ಮಸ್ಥಳ ಕುಕ್ಕೆಗೆ ಹೋಗ್ಬೇಕಾಗಿತ್ತು. ನಾವು ಆ್ಯನಿವರ್ಸರಿಗೆ ಹೋಗೋಣ ಅಂದ್ಕೊಂಡಿದ್ವಿ ಕುಕ್ಕೆಗೆ, ಅದಕ್ಕೋಸ್ಕರ ಫಸ್ಟೇ ಹೋಗಿ ಬಂದ್ಬಿಡೋಣ. ಇವತ್ತು ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಹೋಗಂಗಿಲ್ಲ ಅಂದ್ಬಿಟ್ಟು ನಾವು ಫಸ್ಟೇ ಹೋಗಿ 4 ದಿವಸದಿಂದನೇ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬಂದ್ವಿ. ಆ ವಿಡಿಯೋಸು ನಾನು ಆ್ಯನಿವರ್ಸರಿ ದಿವಸನೇ ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಚೆಕ್ ಮಾಡಿ ನೀವು ನೋಡಿ ಹಿಂದಿನ ವೀಡಿಯೋಸಲ್ಲಿ. ಇವತ್ತು ಬಂದು ಇನ್ನು ನಮ್ಮ ಯಜಮಾನ್ರು ಪೂಜೆಗೆಲ್ಲ ರೆಡಿ ಮಾಡ್ಕೊತವ್ರೆ. ಇನ್ನೇನು ಪೂಜೆ ಮಾಡಬೇಕು. ಇವತ್ತು ಬಂದು ಮಂಗಳವಾರ, ಜೂನ್ 2 ನಮ್ಮದು ಆ್ಯನಿವರ್ಸರಿ, 1st 2. ರಿಸೆಪ್ಷನ್ ಆಗಿರೋದು 1ನೇ ತಾರೀಕು, ಧಾರೆ ಮುಹೂರ್ತ ಇದ್ದಿರೋದು 2ನೇ ತಾರೀಕು. ಇವತ್ತು ಬಂದು ನಮ್ಮದು ಧಾರೆ ಮುಹೂರ್ತ ಟೈಮಿಂಗ್ಸ್ ಬಂದು 10:30ಇಂದ 11:30ವರೆಗೂ ಇದ್ದಿರೋದು ನಮ್ಮದು ಧಾರೆ ಮುಹೂರ್ತ. ಇವತ್ತು ಆ್ಯನಿವರ್ಸರಿ ದಿವಸ ನಮ್ಮ ಯಜಮಾನ್ರು, ನನ್ನ ಮಗ ಕೇಕ್ ತಗೊಂಬರಕ್ಕೆ ಹೋಗವನೆ. ನಮ್ಮ ಯಜಮಾನ್ರು ದೇವ್ರ ಮನೇಲಿ ರೆಡಿ ಮಾಡ್ತಾವ್ರೆ. ಇನ್ನೇನು ಪೂಜೆ ಮಾಡಿ ಟಿಫನ್ಗೆ ರೆಡಿ ಮಾಡಿದ್ದೀನಿ, ಟಿಫನ್ ಮಾಡಬೇಕು. ಇವಾಗ ಫಸ್ಟು ಪೂಜೆ ಆಗ್ತಾ ಇದ್ದಂಗೆ ಕೇಕ್ ಕಟ್ಟಿಂಗ್ ಇರುತ್ತೆ. ಯಾವಾಗೂ ಅಷ್ಟೇ ಪೂಜೆ ಆಗ್ತಾ ಇದ್ದಂಗೆ ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ಟಿಫನ್ ಮಾಡ್ತೀವಿ. ಬನ್ನಿ ಕೇಕ್ ಕಟ್ ಮಾಡೋಣ, ಮತ್ತು ಪೂಜೆ ಮಾಡಬೇಕು. ಪೂಜೆ ಎಲ್ಲ ಆಯಿತು. ಪೂಜೆ ಆಗಿದ ತಕ್ಷಣ ದೇವ್ರ ಹತ್ರ ನಮಸ್ಕಾರ ಮಾಡಿದ್ವಿ. ಮತ್ತು ದೊಡ್ಡವರ ಹತ್ರನೂ ಆಶೀರ್ವಾದ ತಗೊಂಡ್ವಿ. ಇವಾಗ ಕೇಕ್ ತಗೊಂಡ್ಬಂದವ್ರೆ, ಕೇಕ್ ಕಟ್ ಮಾಡಬೇಕು. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಆಗಿದ ತಕ್ಷಣ ಇವತ್ತು ಟಿಫನ್ಗೆ ಮೊಟ್ಟೆ ಹಾಕಿ ಟೊಮೆಟೊ ಬಾತ್ ಮಾಡಿದ್ದೆ. ನನ್ನ ಮಗಳ ಫೇವ್ರೇಟ್ ಮೊಟ್ಟೆ ಟೊಮೆಟೊ ಬಾತು. ಯಾವಾಗನಾಗಲಿ ಏನಾರ ಟಿಫನ್ ಮೊಟ್ಟೆ ಟೊಮೆಟೊ ಬಾತ್ ಮಾಡಿದ್ದೀವಿ ಅಂದರೆ ನಮ್ಮ ನನಗೆ ಅಂತಾಳೆ. ಏನೇ ಮಾಡಿದ್ರೂ ಅವಳಿಗೆ ತುಂಬ ಇಷ್ಟ. ಇಲ್ಲಿ ನಾನು ಮಾಡೋದು ಟೊಮೆಟೊ ಬಾತ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಹೇಳೋದು ಬೇಡ, ಮೊಟ್ಟೆ ಹಾಕಿರೋ ಟೊಮೆಟೊ ಬಾತ್ ಅಂದ್ಕೊಂಡಿದ್ವಿ. ಆಮೇಲೆ ಒಂದು 2-3 ಸಲ ಕಾಲ್ ಮಾಡಿದರು. ನಾನು ಮಾತ್ರ ಬರೀ ಟೊಮೆಟೊ ಬಾತ್ ಹೇಳೋಣ ಅಂದ್ಬಿಟ್ಟಿದ್ದಿರೋದು. ಆಮೇಲೆ ಅವರಪ್ಪ ಮೊಟ್ಟೆ ಹಾಕಿ ಟೊಮೆಟೊ ಬಾತ್ ಅಂದರು. ಅಮ್ಮ ಯಾರ ಕೈಯೆಲ್ಲನ ಕಳ್ಸಮ್ಮ ಅಂತ ಇದ್ರು. ಅವ್ರ ಮನೆಯಲ್ಲೂ ಇವತ್ತು ಟೊಮೆಟೊ ಬಾತ್ ಮಾಡಿದ್ರು. ನಾನು ಮೊಟ್ಟೆ ಹಾಕಿ ಮಾಡಿದ್ದೆ. ಅದಕ್ಕೆ ಆ್ಯನಿವರ್ಸರಿಗೆ ಗಿಫ್ಟ್ ತಂದು ಕೊಟ್ಟವ್ರೆ. ಹಾಲು ಚೈನ್ ನೋಡಿ, ಕಾಚನ್ ತಂದು ಕೊಟ್ಟವ್ರೆ. ಗಿಫ್ಟ್ ಬಂದಿದ್ದು ತುಂಬಾ ಚೆನ್ನಾಗೈತೆ. ಒಂಥರ ಜಿಲೇಬಿ ಚೈನ್ ಅಲ್ಲಿ ತುಂಬಾ ಚಿಕ್ಕದು. ಇದು ಮುಂದೆಗಡೆ ಬಂದು ಒಂಥರ ಹೊಸ ಫಿನಿಶಿಂಗ್ ಅಲ್ಲಿ ಇರೋದು. ಗೆಜ್ಜೆ ತಂದು ಕೊಟ್ಟವ್ರೆ. ಬೆಳ್ಳಿ ಗೆಜ್ಜೆ.
ರೀಸೆಂಟ್ ಆಗಿ ಹಾಕೊಂಡಿದೀನಿ, ಬೆಳೆದು ಕಾಲ್ ಚೈನ್, ಮತ್ತೆ ಮೊನ್ನೆ ಇಲ್ಲೇ ನನ್ನ ಮಗಳ ಮದ್ವೆಲಿ ಹಾಕೊಂಡಿರೋದು, ಅದಕ್ಕೋಸ್ಕರ ಅದು ಕಟ್ಟ ಆದ್ಮೇಲೆ ಇದು ಹಾಕೊಂತೀನಿ. ನಂದು CRS ಕಲೆಕ್ಷನ್ಸ್ ಪೇಜ್ ಚೆಕ್ ಮಾಡಿ, ಯಾಕಂದರೆ ಕಲೆಕ್ಷನ್ಸು 1 ಗ್ರಾಮ್ ಗೋಲ್ಡು ಎಲ್ಲ ಕಲೆಕ್ಷನ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗೈತೆ. ನಕ್ಲೀಸ್ಗಳೆಲ್ಲ ಹಾಕಿದ ತಕ್ಷಣ ಸೋಲ್ಡ್ ಔಟ್ ಆಗ್ತೈತೆ. ಬೇಕು ಅಂದರೆ ಸ್ವಲ್ಪ ಬೇಗ ನೋಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ಇದೆಲ್ಲ ನಾನು ವೆಬ್ಸೈಟಲ್ಲಿ ಆ್ಯಡ್ ಮಾಡಿಲ್ಲ. ಕಲೆಕ್ಷನ್ಸ್ ಎಲ್ಲ ವೆಬ್ಸೈಟಲ್ಲಿ ಯಾವುದೂ ಆ್ಯಡ್ ಮಾಡಿಲ್ಲ, ಬರೀ ಜರ್ಮನ್ ಸಿಲ್ವರ್ ಸ್ಯಾರೀಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ ವೆಬ್ಸೈಟಲ್ಲಿ. ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ಫಾಲೋ ಮಾಡಿದ್ರೇ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರೋದು, ಇಲ್ಲಾಂದರೆ ನಿಮಗೆ ಬೇಗ ಬರಲ್ಲ, ಎಲ್ಲ ಸ್ಟಾಕ್ ಖಾಲಿ ಆದಮೇಲೆ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಬುಕ್ ಚೆಕ್ ಮಾಡಿ, ಯಾಕಂದರೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಬಿಟ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಬೋದು. ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗೈತೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವತ್ತು ಅಪ್ಲೋಡ್ ಮಾಡಿರೋದು, ಇವತ್ತಿನ ವಿಡಿಯೋ ನಕ್ಲೀಸ್ ಬಂದು ತೋರಿಸ್ತೀನಿ. ಈ ನೆಕ್ಲಿಸು ನಾನು ಪೋಸ್ಟ್ ಮಾಡಿದ್ದೆ ಇವತ್ತು. ಸ್ಟಾಕ್ ಕಮ್ಮಿ ಐತೆ, ಯಾಕಂದರೆ ಇವಾಗ ಸ್ಟಾಕು ಕಮ್ಮಿ ಐತೆ. ಸ್ಟಾಕ್ ಅವಾಗಲೇ ಖಾಲಿ ಆಯ್ತು, ಅಂದರೆ ಬುಕ್ಕಿಂಗ್ ಮಾಡ್ಕೊಂಬಿಟ್ರು ಎಲ್ಲರೂ. ನೋಡಿ, ಇದು ನಕ್ಲಿಸು ತುಂಬ ಚೆನ್ನಾಗೈತೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ನಕ್ಲಿಸು. ನೋಡಿ, ಈ ಥರ ಬಂದಿರೋದು. ಮತ್ತು ಇದು ಬ್ಯಾಕ್ ಚೈನ್ ಬರುತ್ತೆ, ಎಲ್ಲ ನಕ್ಲಿಸ್ಗೂ ಬ್ಯಾಕ್ ಚೈನ್ ಬರುತ್ತೆ. ಈ ನಕ್ಲಿಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದೆಲ್ಲ ಸ್ಟಾಕ್ ಇವತ್ತು ಬುಕ್ಕಿಂಗ್ ಆಗೋಯ್ತು. ಇವತ್ತು ಯಾವುದು ನಾನು ಇವತ್ತು ಡಿಸ್ಪ್ಯಾಚ್ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಸ್ವಲ್ಪ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಇವತ್ತು ನಾಳೆ ಡಿಸ್ಪ್ಯಾಚ್ ಮಾಡೋಣ ಅಂದ್ಬಿಟ್ಟು ಇವತ್ತು ಯಾವುದು ಡಿಸ್ಪ್ಯಾಚ್ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಇನ್ನೊಂದು ನಕ್ಲಿಸ್ ಅಂತೂ ನನಗೂ ಸಿಕ್ಕಾಪಟ್ಟೆ, ಏನಂದರೆ ಸೇಮ್ ಗೋಲ್ಡಲ್ಲಿ ಇದ್ದಂಗಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ನೀವೇ ಹೇಳಿ. ಎಲ್ಲರಿಗೂ ಇಷ್ಟಪಡ್ತೀರಾ ಗೋಲ್ಡಲ್ಲಿ ಇರಂಗಿದ್ರೆ. ಫಿನಿಶಿಂಗ್ ಅಷ್ಟೇ ಅಷ್ಟು ಚೆನ್ನಾಗೈತೆ. ನೋಡಿ, ಇದು ಈ ನಕ್ಲೀಸ್ ನೋಡಿ, ನೋಡೋಕ್ಕೆ ನಿಮಗೆ ವಿಡಿಯೋಸ್ಗೆ ಯಾವ ಥರ ಕಾಣಿಸತ್ತೋ ಗೊತ್ತಿಲ್ಲ ನನಗಂತೂ. ಡೈರೆಕ್ಟಾಗಿ ಇದು ಮಾಡಿಸ್ಬೇಕಂದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಗೊತ್ತಾ, ಚಿನ್ನದ್ದು ಅಷ್ಟೊಂದು ರೇಟ್ ಆಗತ್ತೆ. ನೋಡಿ, ಈ ಥರ ಇದು ನೋಡಿ ನಕ್ಲಿಸ್. ಇದು ಮೈಸೂರು ಸಿಲ್ಕ್ ಸ್ಯಾರೀಸ್, ರೇಷ್ಮೆ ಸ್ಯಾರೀಸ್ಗೆಲ್ಲ ಹಾಕೊಂಡ್ರೆ ಚೆನ್ನಾಗಿರತ್ತೆ. ತುಂಬ ಕಲೆಕ್ಷನ್ಸ್ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಡೈಲಿ ಒಂದು ಪೋಸ್ಟ್ ಮಾಡ್ತೀನಿ, ಸ್ಯಾರೀಸ್ದೊಂದು ಇದೊಂದು. ಸ್ಯಾರೀಸ್ದು ಏನಾನ ತೊಗೊಬೇಕು, ಇದು ಕ್ಲಿಯರ್ ಮಾಡಿಬಿಡ್ತೀನಿ. ಇದೆಲ್ಲ ಬೇಕು ಅಂದರೆ ನೋಡಿ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ಇದೆಲ್ಲ ಇನ್ನೂ ನಾನು ಪೋಸ್ಟ್ ಮಾಡಿಲ್ಲ, ವೀಡಿಯೋಸ್ ಮಾಡಿದ್ದೀನಿ, ಡೈಲಿ ಒಂದೊಂದು ಪೋಸ್ಟ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ CRS ಕಲೆಕ್ಷನ್ಸ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ಇನ್ನೊಂದು ಪೇಜ್ ಬಂದು ನಾನು ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರಮೋಷನ್ ವಿಡಿಯೋ ಪ್ರತಿಯೊಂದು ಒಂದೇ ಪೇಜಲ್ಲಿ ಎಲ್ಲ ಅಪ್ಲೋಡ್ ಮಾಡ್ತಾ ಇರೋದು. ಅದಕ್ಕೋಸ್ಕರ CRS ಕಲೆಕ್ಷನ್ಸಲ್ಲಿ ನಾನು ಸ್ಯಾರೀಸು ಮತ್ತು 1 ಗ್ರಾಮ್ ಜ್ಯುವೆಲರಿ ಕಲೆಕ್ಷನ್ಸು ನಾನು ಪೋಸ್ಟ್ ಮಾಡ್ತಾ ಇರೋದು. ಇನ್ನೊಂದು ಪೇಜ್ ಬಂದು CRS ಗಿಫ್ಟ್ ಆರ್ಟಿಕಲ್ಸ್ ಪೇಜ್ ಬಂದು ಅದು ಜರ್ಮನ್ ಸಿಲ್ವರ್ ಮತ್ತು ಪ್ಯೂರ್ ಸಿಲ್ವರ್ ಅದು ಅಪ್ಲೋಡ್ ಮಾಡ್ತಾ ಇರೋದು. 2 ಪೇಜು ಫಾಲೋ ಮಾಡಿ, ಟೋಟಲ್ 4 ಪೇಜಸ್ ಇರೋದು. ಫಾಲೋ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ, ಯಾಕಂದರೆ ಪೇಜಸ್ ಫಾಲೋ ಇದ್ರೇ ನಿಮಗೆ, ಫಾಲೋ ಮಾಡ್ತಾ ಇದ್ರೇ ನಿಮಗೆ ನೋಟಿಫಿಕೇಶನ್ ಬೇಗ ಬರೋದು. ಅದಕ್ಕೋಸ್ಕರ ಫಾಲೋ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ, ಸ್ವಲ್ಪ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ಮತ್ತು ಸ್ಯಾರೀಸ್ದು ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸ್ಯಾರೀಸ್ ನೀವು ಯಾವುದೇ ಬುಕ್ಕಿಂಗ್ ಮಾಡಿದ್ರು 5% ಡಿಸ್ಕೌಂಟ್ ಇರುತ್ತೆ. ಯಾಕಂದರೆ ಇವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಯಾವುದೂ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ರೀಸ್ಟಾಕ್ ಬರ್ತೈತೆ. ಯಾವುದೂ ಹೊಸ ಕಲೆಕ್ಷನ್ಸ್ ಎಲ್ಲ ತುಂಬ ಜನ ತೊಗೊತಾ ಇದ್ರು. ಸೇಮ್ ಡಿಸೈನ್ಸ್ ಬೇಕು ಅಂದಿದ್ದಕ್ಕೆ ಮಾತ್ರ ನಾನು ಇವಾಗ ಈ ಸ್ಯಾರಿ ಬಂದು ನಾನು ನನ್ನ ಪೇಜಲ್ಲೇ ಅಪ್ಲೋಡ್ ಮಾಡಿರೋದು. ಈ ಸ್ಯಾರೀಸ್ ಎಲ್ಲ ಕಲೆಕ್ಷನ್ಸ್ ಖಾಲಿ ಆಗಿತ್ತಲ್ವ, ಎಲ್ಲ ರೀಸ್ಟಾಕ್ ಮಾಡಿ ತಿರ್ಗಿ ಅದೇ ನಾನು ಡಿಸ್ಪ್ಯಾಚ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಅದು ವಿಡಿಯೋಸ್ ಮಾತ್ರ ಸ್ಯಾರೀಸ್ದು ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೋಸ್ಕರ ಇನ್ನು ಮುಂದಿನ ವೀಡಿಯೋಸಲ್ಲಿ ಸ್ಯಾರೀಸ್ ಅಪ್ಲೋಡ್ ಮಾಡಬೇಕು. ಯಾರನ್ನ ತೊಗೊಂಡ್ರೆ ಸ್ಯಾರೀಸ್ ಯಾರ್ಯಾರು ಬುಕ್ಕಿಂಗ್ ಮಾಡ್ತಿರೋ ಮಿನಿಮಮ್ 5% ಡಿಸ್ಕೌಂಟ್ ಇರುತ್ತೆ, ಮತ್ತು ಕೊರಿಯರ್ ಚಾರ್ಜಸ್ ಇರುತ್ತೆ. ಯಾಕಂದರೆ ನಾನು ಹಾಕಿರೋದೇ ಎಲ್ಲ ಸ್ಯಾರೀಸು ಕಮ್ಮಿಯಲ್ಲೇ ಹಾಕಿದ್ದೀನಿ, ಹೋಲ್ಸೇಲ್ ಥರ ಪ್ರೈಸಸಲ್ಲೇ ಹಾಕಿದ್ದೀನಿ. ಬೇಕು ಅಂದರೆ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ಅದನ್ನು ಅಷ್ಟೇ, ಇನ್ನೇನು ಹಬ್ಬದ ಸೀಸನ್ ಬಂತು, ವರಲಕ್ಷ್ಮಿ ಹಬ್ಬ ಎಲ್ಲ ಹಬ್ಬಗಳು ಬಂತು, ವೈಭವಲಕ್ಷ್ಮಿ ಪೂಜೆ ಮಾಡ್ಬೋದು. ಇವಾಗ ಆಷಾಢ ಮಾಸದಲ್ಲಿ ವೈಭವಲಕ್ಷ್ಮಿ ಪೂಜೆ ಮಾಡ್ತಾರೆ ಎಲ್ಲ. ತುಂಬ ಜನ ಹೇಳ್ತಾ ಇದ್ರು, ಅಂದರೆ ಯಾವಾಗ ಮಾಡೋದು ಅಂತ ಇದ್ರು. ಇವಾಗ ಆಷಾಢ ಮಾಸ 4 ವಾರ, ಶ್ರಾವಣ ಮಾಸದಲ್ಲಿ 4 ವಾರ ಇದು
ವೈಭವಲಕ್ಷ್ಮಿ ಪೂಜೆ ಮಾಡ್ಬೋದು. ಅದಕ್ಕೂ ಅಷ್ಟೇ ನೀವು ಸ್ಯಾರೀಸ್ ತೊಗೊಂಡು ದೇವರಿಗೆ ಹಾಕಿ ನೀವು ಉಟ್ಕೊಬೋದು. ಅದು ಮಾಡಿ. ಯಾಕಂದರೆ ಯಾರನ್ನ ತುಂಬ ಲೇಟ್ ಆದರೆ ನಿಮ್ಗೆ ಮಾಡೋದು ಕಷ್ಟ ಆಗುತ್ತೆ. ಶ್ರಾವಣ ಮಾಸದಿಂದ ಆಷಾಢ ಮಾಸದಿಂದ ಶ್ರಾವಣ ತನಕ ನೀವು 8 ವಾರ ವೈಭವಲಕ್ಷ್ಮಿ ಪೂಜೆ ಮಾಡ್ಬೋದು. ಬೇಕು ಅಂದರೆ ನೋಡ್ಬಿಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ. ತುಂಬ ಕಲೆಕ್ಷನ್ಸ್ ಐತೆ. ಈ ವಿಡಿಯೋ ಈ ಪೇಜ್ ಇವಾಗ ಯೂಟ್ಯೂಬೆಲ್ಲ ತೋರಿಸಿದ್ರೆ ಆಗಲ್ಲ ಅಂದ್ಬಿಟ್ಟು ಇವಾಗ ಎಲ್ಲ ಕಲೆಕ್ಷನ್ಸು ನೋಡಿ. ಮುಂಚೆ ನಾನು ಟೀಕಾ ಅಪ್ಲೋಡ್ ಮಾಡಿದ್ದೆ. ಆ ಟೀಕಾಗೂ ಈ ಟೀಕಾ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಬಂದಿರೋದು. ಅದು ಇನ್ನೊಂದು ಸ್ವಲ್ಪ ಚಿಕ್ಕದು ಬಂದೈತೆ. ಇದೊಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಬಂದಿರೋದು. ಏನಾನ ನಿಮಗೆ ಡೌಟ್ಸ್ ಇದ್ರೂ ಮೆಸೇಜ್ ಮಾಡಿ, ರಿಪ್ಲೈ ಮಾಡ್ತೀನಿ. ಏನಾನ ನಿಮಗೆ ಪೇಜಸ್ ಸಿಕ್ಕಿಲ್ಲ ಅಂದ್ರೂ ನಾನು ಶೇರ್ ಮಾಡ್ತೀನಿ. ಇಲ್ಲಿ ನಂದು ಕಾಂಟ್ಯಾಕ್ಟ್ ನಂಬರ್ ಇರತ್ತಲ್ವ 6363013335. ಇದಕ್ಕೆ ಮೆಸೇಜ್ ಮಾಡಿದ್ರು ನಾನು ಎಲ್ಲ ಲಿಂಕು ಶೇರ್ ಮಾಡ್ತೀನಿ. ನನ್ನ ಯೂಟ್ಯೂಬ್ ಲಿಂಕು, ಇದು ವೆಬ್ಸೈಟ್ ಲಿಂಕು ಎಲ್ಲ ಶೇರ್ ಮಾಡ್ತೀನಿ. ಚೆಕ್ ಮಾಡಿ ನೀವು ತೊಗೊಬೋದು. ಇನ್ನೇನು ಹಬ್ಬದ ಸೀಸನ್ ಬಂತು. ಜರ್ಮನ್ ಸಿಲ್ವರ್ ಅದೆಲ್ಲ ಬೇಗ ಬುಕ್ಕಿಂಗ್ ಮಾಡಿ ತಗೊಳ್ಳಿ. ಎಲ್ಲ ಹೊಸ ಕಲೆಕ್ಷನ್ಸ್. ಈ ನಡುವೆ ನಾನೆಲ್ಲ ಅಪ್ಲೋಡ್ ಮಾಡಿರೋದೆಲ್ಲ ಹೊಸ ಕಲೆಕ್ಷನ್ಸ್ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಿ ತಗೊಳ್ಳಿ. ಇವಾಗ ನಮ್ಮ ಯಜಮಾನ್ರು ಬರ್ತಾರೆ. ನಮ್ಮ ಯಜಮಾನ್ರು ಬಂದಿದ ತಕ್ಷಣ ನಾವು ರೆಡಿಯಾಗಿ ಇನ್ನೇನು ಹೋಗ್ಬೇಕು. ಬರೋಷ್ಟೊತ್ತಿಗೆ ನೈಟ್ ಆಗುತ್ತೆ. ನಾನು, ನನ್ನ ಮಗ, ನಮ್ಮ ಯಜಮಾನ್ರು. ನನ್ನ ಮಗಳು ಬರ್ತಾ ಇಲ್ಲ, ಅವಳು ಅಲ್ಲಿದ್ದಾಳೆ ಗಂಡನ ಮನೆಯಲ್ಲಿ. ಇಲ್ಲಿ ನಾವು ಇಲ್ಲಿಂದ ಹೋಗ್ತಾ ಇರೋದು. ಬೆಂಗಳೂರಲ್ಲಿ ಓರಿಯನ್ ಮಾಲ್, ಮಂತ್ರಿ ಮಾಲ್ ಆದರೆ ಅವ್ರು ಅಲ್ಲಿಂದ ಬರ್ತಾರೆ, ನಾವು ಹಿಂಗಿಂದ ಹೋಗ್ತೀವಿ. ನಾವು ಇವಾಗ ಬೇರೆ ಕಡೆ ಹೋಗ್ತಾ ಇರೋದು. ಮಾಲಲ್ಲಿ ಬುಕ್ ಮಾಡವ್ರೆ. ಮೂವಿಗೆ ಟೈಮ್ ಆಗಿತ್ತು. ಮೂವಿಗೆ ಟೈಮ್ ಆಗಿದ್ರೆ ನಾನು ರೆಡಿಯಾಗಿದ್ದೆ. ನಮ್ಮ ಯಜಮಾನ್ರು ಏನೋ ಪ್ಯಾಕಿಂಗ್ ಮಾಡ್ತಾಯಿದ್ರು. ಫಾಸ್ಟಾಗಿ ಪ್ಯಾಕಿಂಗ್ ಮಾಡ್ತಾಯಿದ್ರು. ನನ್ನ ಮಗ ಕಾರೆಲ್ಲ ತೆಗಿಯೋಣ ಅಂದ್ಬಿಟ್ಟು ಹೋಗ್ತಾ ಇದ್ದ. ತಿರ್ಗಾ ಬಂದು ಇಬ್ಬರು ಸೇರ್ಕೊಂಡು ಪ್ಯಾಕಿಂಗ್ ಮಾಡ್ತಾಯಿದ್ರು. ಇನ್ನೇನು ರೆಡಿಯಾಗಿ ಹೋಗ್ಬೇಕು. ಮಿನಿಮಮ್ ಇನ್ನೊಂದು ಹಾಫ್ ಆನ್ ಅವರ್ ಐತೆ. ನಾವು ಹೋಗೋಷ್ಟೊತ್ತಿಗೆ ಮೂವಿ ಸ್ಟಾರ್ಟ್ ಆಗಿರುತ್ತೆ. 100% ಒಂದು 10-15 ನಿಮಿಷ ಮೂವಿ ಸ್ಟಾರ್ಟ್ ಆಗಿರುತ್ತೆ. ನಾನು ಅದೇ ಹೇಳ್ತಾ ಇದ್ದೆ, ಮೂವಿ ಸ್ಟಾರ್ಟ್ ಆದಮೇಲೆ ಹೋಗೋದು ಏನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಮತ್ತು ದೇವ್ರದ್ದು ಮೊಸರನ್ನ ಇತ್ತು, ಕಲಿಸ್ಕೊಂಡು ತಿಂತಾ ಇದ್ವಿ. ಯಾಕಂದರೆ ವೇಸ್ಟ್ ಆಗೋಗುತ್ತೆ. ಮಧ್ಯಾಹ್ನ ತಿನ್ನೋಕ್ಕಾಗಿಲ್ಲ, ದೇವ್ರ ಮನೇಲಿ ಇತ್ತು. ಇವಾಗ ಎತ್ಕೊಂಡು ಎಲ್ಲ ಒಂದೊಂದು ಸ್ಪೂನ್ ತಿಂದ್ಬಿಟ್ಟು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ನಮ್ಮ ಮಾವ ಅವ್ರು ಬರಲ್ಲ. ಪಿಕ್ಚರ್ಗಂತೂ ನಮ್ಮ ಮಾವವ್ರಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು, ನನ್ನ ಮಗ, ಚಂದನ್ 3 ಜನ ಹೋಗ್ತಾ ಇದ್ದೀವಿ. ಇವಾಗ ಮೂವಿಗೆ ನೋಡಿ 5:45ಗೆ ಮೂವಿ ಇರೋದು. ಇನ್ನ ಇಲ್ಲಿ 5:20. ಯಾವಾಗ ಹೋಗೋದು ಹೇಳಿ? ನಿಂದೆ ಲೇಟ್. ನನ್ನಲ್ಲ, ನಿಮ್ದು ಲೇಟ್. ಪಿಕ್ಚರ್ ಸ್ಟಾರ್ಟ್ ಆದ್ಮೇಲೆ ಹೋಗೋದು. ನೋಡಿ ಇವಾಗ ಹೋಗ್ತಾ ಇದ್ದೀವಿ. ಕಾರ್ ಎತ್ತೋಷ್ಟೊತ್ತಿಗೆ ಹುಡುಗರು ಸಾಮ್ರಾಜ್ಯ. ಇಲ್ಲಿ ಹುಡುಗರು ಚಂದನ್ ಜೊತೆ ಆಯ್ ಮಾಡ್ರ. ಫ್ರೆಂಡ್ ಎಲ್ಲ ಹೊಟ್ಟೋದ್ರು. ಶೋ ನಾವ್ ಯಾವಾಗ ಹೋಗೋದು? ಪಿಕ್ಚರ್ ಯಾವಾಗ ನೋಡೋದು ಹೇಳಿ? ಇವಾಗ ನಾವು ಹೋಗ್ತಾ ಇದ್ವಿ. ಇವತ್ತು ಆ್ಯನಿವರ್ಸರಿ ಅಲ್ವಾ, ಎಲ್ಲೂ ಹೋಗೋಕ್ಕಾಗಲಿಲ್ಲ. ಒಂದು ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ. ಆಚೆ ಕಡೆ ಎಲ್ಲ ನಾವು ಮೂವಿಗಾನ ಹೋಗಿ ಬರೋಣ ಅಂದ್ಬಿಟ್ಟು ಮಧ್ಯಾಹ್ನ ಬುಕ್ ಮಾಡಿದ್ರು. ನಾವೆಲ್ಲನ ಮೂವಿಗೆ ಹೋಗ್ಬೇಕು ಅನ್ನೋ ಹಾಗೆ ನಮಗೆ ಮೂವಿ ಯಾವುದೂ ಇರಲ್ಲ, ಚೆನ್ನಾಗೂ ಇರಲ್ಲ. ಇವತ್ತು ಹಂಗೂ ನೋಡ್ಬಿಟ್ಟು ತೆಲುಗು ಮೂವಿ ಯಾವುದೋ ಬುಕ್ ಮಾಡವ್ರೆ, ಫ್ಯಾಮಿಲಿ ಸ್ಟೋರಿ ಅಂದ್ಬಿಟ್ಟು ಬುಕ್ ಮಾಡವ್ರೆ. ಇವಾಗ ಆ ಮೂವಿಗೆ ಬಂದಿದ್ದೀವಿ. ಅದರಲ್ಲೂ ಮೂವಿ ಸ್ಟಾರ್ಟ್ ಆಗಿ ಒಂದು 20 ನಿಮಿಷ ಆಗೋಗಿತ್ತು. ಇದು ಬಂದು ಇಂಟರ್ವಲ್ ಟೈಮು. ಜನ ಯಾರೂ ಇರಲಿಲ್ಲ. ಒಂದು 20 ಜನ ಇದ್ರೇನೋ ಅಷ್ಟೇ ಆ ಮೂವಿಗೆ. ನಾವು ಕುತ್ಕೊಂಡು ನೋಡ್ತಾ ಇದ್ವಿ. ಒಟ್ಟಿನಲ್ಲಿ ಮೂವಿ ಚೆನ್ನಾಗಿತ್ತು. ಇವಾಗ ವಾಪಸ್ಸು ಮನೆಗೆ ಹೋಗುವಾಗ ಎಲ್ಲಾನ ಹೋಟ್ಲಲ್ಲಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇದ್ದೀವಿ. ಎಲ್ಲ ರೀಲ್ಸ್ಗೆ ನಾನು ಅಪ್ಲೋಡ್ ಮಾಡಿರುವಾಗ ಎಲ್ಲರೂ ಆ್ಯನಿವರ್ಸರಿಯನ್ನು ವಿಶ್ ಮಾಡಿದ್ರಿ. ಯಾರ್ಯಾರು ವಿಶ್ ಮಾಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ವಿಶ್ ಮಾಡಿರೋರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ದಿರ ವಾಚ್ ಮಾಡಿ. ಕುಕ್ಕಿಂಗ್ದೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಮಳೆ ಬರ್ತಾ ಇತ್ತು, ಚೆನ್ನಾಗಿತ್ತು ಕ್ಲೈಮೇಟ್ ಅಂತೂ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋಷ್ಟೊತ್ತಿಗೆ 11 o'clock ಆಗಿತ್ತು. ನಾವಿವತ್ತು ಲೇಟ್ ಆಗಿತ್ತು. ಯಾರು ಮಿಸ್ ಮಾಡ್ದಿರ ನಾಳೆ ವಿಡಿಯೋ ವಾಚ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.